ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಈಗ ಹಿಮಾಲಯ ಧ್ಯಾನ ಯಾನದ ಅನುಭವವನ್ನ ಕೇಳೋಣ. ಎಸ್ ಮೇಡಮ್, ಪ್ಲೀಸ್ ಓವರ್ ಟು ಯು. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗೆ ಆತ್ಮಪೂರ್ವಕ ಪ್ರಣಾಮಗಳು. ನಮಗೆ ಧ್ಯಾನದಲ್ಲಿ ಸಂದೇಶ ನೀಡದಂತೆ ಪತ್ರಿ ಸರ್ ಏರ್ಪೋರ್ಟ್ ಇಂದ ಏರ್ಪೋರ್ಟ್ ತನಕ ನಮ್ಮ ಜೊತೆಯಲ್ಲೇ ಇದ್ದ ಅನುಭೂತಿ ಆಯ್ತು. ಯಾತ್ರೆನ ನಾವು ಮಾಡ್ಲಿಲ್ಲ, ಆಸ್ಟ್ರಲ್ ಮಾಸ್ಟರ್ಸ್ ಮಾಡಿಸಿದ್ರು ಅನ್ನೋ ಅನುಭವ ಬಂತು. ಮುಖ್ಯವಾಗಿ ಬಾಬಾಜಿ ಕೇವ್ಸ್ ನಲ್ಲಿ ನನ್ನದು 2 ವರ್ಷಗಳ ಕನಸದು ಹೆಜ್ಜೆಗೂ ವಿಸ್ಮಯನೇ. ಅಲ್ಲಿ ಎಲ್ಲ ಇರ್ತಾ ಬರುವಾಗ ಶುರುವಲ್ಲೇ ನನಗೆ ಯಾವ ಒಂದು ಸ್ಟಿಕ್ ಸಹ ಸಿಗ್ಲಿಲ್ಲ. ಇರ್ಲಿ ಪರವಾಗಿಲ್ಲ, ಬಾಬಾಜಿ ಇದ್ದಾರೆ ನನ್ನ ಜೊತೆ ಅಂತ ಹೇಳಿ ನಾನು ಏರ್ತಾ ಬಂದಾಗ ಅಂದಿವೆ ನನ್ನ ಹಿಂದೆ ಬರ್ತಾ ಇದ್ದವರೊಬ್ರು ಅಲ್ಲಿ ದನ ಕಾಯೋ ಅಂತ ಹೆಂಗಸಿಗೆ ನನಗೊಂದು ಕಡ್ಡಿ ಕೊಡ್ತೀಯಾ ಅಂತ ಕೇಳಿದ್ರು. ಓಕೆ, ಅವರು ಕೇಳ್ತಾ ಇದ್ದಾರೆ, ಬಟ್ ನನಗೆ ಕೇಳ್ಬೇಕು ಅನ್ಸ್ಲಿಲ್ಲ. ನಾನು ಮುಂದೆ ಹೆಜ್ಜೆ ಹಾಕ್ತಾ ಬಂದೆ. ಆದ್ರೆ ಅವರು ಒಂದ್ರ ಜೊತೆಗೆ ಇನ್ನೊಂದು ಕಡ್ಡಿ ತಗೊಂಡು ಬಂದು, ತಗೊಳ್ಳಿ ಮೇಡಮ್, ಇದು ಸಹಾಯಕ್ಕೆ ಬೇಕಾಗತ್ತೆ ಅಂತ ಹೇಳಿ ನನಗೆ ಕೊಟ್ರು. ಅದು ನನಗೆ ಬಾಬಾಜಿನೇ ಕೊಟ್ಟಾಗೆ ಇತ್ತು ಮೊದಲನೇ ಸಹಾಯ. ಥ್ಯಾಂಕ್ಸ್ ಹೇಳಿ ಆ ಲೇಡಿಗೂ ಹೇಳಿ ಮುಂದೆ ಹತ್ತುತ್ತಾ ಹೋದ್ವಿ. ಪ್ರತಿ ಒಂದು ವೃಕ್ಷದಲ್ಲೂ ಹೆಜ್ಜೆಗೂ ವಿಶೇಷವಾದ ಆ ಎನರ್ಜಿಯ ಅನುಭೂತಿ ಆಗ್ತಾ ಹೋಗ್ತಿತ್ತು. ಒಂದು ವೃಕ್ಷದ ಹತ್ರ ಅಂತೂ ಪತ್ರಿ ಸರ್ನ ನಾನು ಡೈರೆಕ್ಟ್ ಆಗಿ ನೋಡಿಲ್ಲ, ಆದ್ರೂ ಅವರ ಪ್ರೀತಿ, ಆ ಒಂದು ಎನರ್ಜಿನ ಫೀಲ್ ಮಾಡಿದ್ದೀನಿ. ಅವ್ರನ್ನ ಪಪ್ಪ ಅಂತ ಕರೆಯೋಷ್ಟು ಪ್ರೀತಿ ಇದೆ. ಒಂದು ವೃಕ್ಷದ ಹತ್ರ ನನ್ನೊಳಗಿಂದ ಆ ಒಂದು ಇದು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪಪ್ಪ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಪಪ್ಪ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಆ ವೃಕ್ಷವನ್ನ ನೋಡ್ತೀನಿ, ಅದೊಂದು ಸಾಧಾರಣ ವೃಕ್ಷ, ಪುಟಾಣಿ, ಅಷ್ಟು ದೊಡ್ಡ ಮರವಾಗಿ ಏನಿರ್ಲಿಲ್ಲ. ಮತ್ತೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಹೆಜ್ಜೆ ಹಾಕ್ತಾ ಹೋದೆ. ಆ ಗುಹೆನ ಸಮೀಪಿಸೋಕ್ಕಿನ್ನ ಒಂದು 10 ಹೆಜ್ಜೆ ಮೊದಲು ಮತ್ತೊಂದು ವೃಕ್ಷ ನನ್ನನ್ನು ಆಕರ್ಷಿಸ್ತು. ಅಲ್ಲೂ ಸಹ ಹಗ್ ಮಾಡಿ ಆ ಎನರ್ಜಿ ತಗೊಂಡು ಮತ್ತೆ ಗುಹೆ ಹತ್ರ ಹೋದೆ. ಗುಹೆ ಹತ್ರ ಹೋದಾಗ ಆಲ್ರೆಡಿ ಎಲ್ಲ ಧ್ಯಾನ ಸ್ಥಿತಿಯಲ್ಲಿದ್ರು. ಅಲ್ಲಿ ಹೋದ ತಕ್ಷಣ ಒಂದು ಅದ್ಭುತವಾದ ಒಂದು ಎನರ್ಜಿಯ ಒಂದು ಅನುಭವ, ಅದು ವರ್ಣನಾತೀತ, ಹೇಳಕ್ ಸಾಧ್ಯ ಇಲ್ಲ. ಅಂತ ಆ ಒಂದು ಶಕ್ತಿ ನನ್ನೊಳಗಿಂದ ದುಃಖ ಕಣ್ಣೀರ ಧಾರೆಯಾಗಿ ಹರಿದು ಬರ್ತಾ ಇತ್ತು. ಆ ಕ್ಷಣ ನನ್ನೊಳಗಿಂದ ಒಂದು ವಾಯ್ಸ್ ಬಂತು, ನಿನ್ನ ಎಮೋಷನ್ನ ಕಟ್ ಮಾಡು. ಸರಿ, ನಾನು ವಾಸ್ತವಕ್ಕೆ ಬಂದೆ. ಮತ್ತೆ ನನ್ನ ಸ್ನೇಹಿತರು ಕೆಲವರು ಹೇಳಿದ್ ನೆನಪಾಯ್ತು, ಬಾಬಾಜಿ ಕೇಳಿಸ್ಕೋದಾಗ ನಮ್ಮನ್ನು ಜ್ಞಾಪಿಸ್ಕೋ ಅಂತ. ಒಬ್ರನ್ನ ಯಾಕೆ ಅಂತ ಇಡೀ ಎಲ್ಲ ಪ್ರಾಣಿ ಪಕ್ಷಿ ಜಲಚರ ಮರಗಳು ಮನುಷ್ಯರು ಎಲ್ಲರೂ ನಮ್ಮೊಂದಿಗೆ ಬಂದು ಧ್ಯಾನ ಮಾಡಿ ಈ ಬಾಬಾಜಿ ಕೇಸಲ್ಲಿ ಈಗ ಅಂತ ಹೇಳಿ ಎಲ್ರನ್ನೂ ಆಹ್ವಾನಿಸಿ ನಾನು ಧ್ಯಾನ ಸ್ಥಳ ಬಯಸಿ ಮತ್ತೆ ಒಳಗೆ ಹೋಗುವ ಅವಕಾಶ ಸಿಕ್ತು. ಆ ಒಳಗಡೆ ಕೂತಾಗ್ಲೂ ಅಷ್ಟೇ ವಿಶೇಷ ಅನುಭೂತಿ, ವರ್ಣನಾತೀತ. ಮತ್ತೆ ಹೊರಗೆ ಬಂದ್ವಿ, ಮತ್ತೆ ಒಳಗೆ ಹೋದ್ವಿ. ಮತ್ತೆ ಹೊರಗೆ ಬಂದಾಗ ಸರ್ ಪ್ರಸಾದ ಸಹ ಕೊಟ್ರು. ಆ ಪ್ರಸಾದ ತಗೊಂಡು ಎಲ್ಲಿ ಕುತ್ಕೊಳ್ಳಿ ಅಂತ ನೋಡ್ತಾ ಇದ್ದಾಗ ಮತ್ತೆ ಅದೇ ವೃಕ್ಷ ನನ್ನನ್ನ ಕೈ ಬೀಸಿ ಕರೆದಂಗಾಯ್ತು. ಮತ್ತೆ ಅದೇ ವೃಕ್ಷದ ಬಳಿಗೆ ಹೋದೆ. ಅರ್ಧ ಗಂಟೆ ಬಹಳ ಖುಷಿ, ಸಂತೋಷ, ಆನಂದ, ಆ ಸ್ಥಿತಿಯನ್ನು ಅನುಭವಿಸಿ ಆ ವೃಕ್ಷದ ಹತ್ರ ಇದು ಯಾಕೋ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ, ನನ್ನ ಈ ವೃಕ್ಷದೊಂದಿಗೆ ಒಂದು ಫೋಟೋ ಬೇಕು ಅಂತ ಅಲ್ಲಿ ಕೆಳಗಿಳಿದು ಬರ್ತಾ ಇದ್ದ ನನ್ನ ರೂಮ್ ಮೇಟ್ ಕಮಲಾ ಹೇಳಿದೆ. ಅವ್ರ ಫೋಟೋ ತೆಗೆದ್ಮೇಲೆ ಹೇಳಿದೆ, ಅವ್ರಿಗೆ ಒಂದ್ಸಲಿ ಹಗ್ ಮಾಡು, ತುಂಬಾ ಚೆನ್ನಾಗಿದೆ ಇದ್ರ ಎನರ್ಜಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಲತಾ ಬಂದಿದ್ರು. ಅವ್ರಿಗೆ ಹೇಳಿದೆ, ಯಾರಿದ್ದಾರೆ ಈ ವೃಕ್ಷದಲ್ಲಿ ನೋಡಿ, ತುಂಬಾ ಎನರ್ಜಿ ಫೀಲ್ ಆಗ್ತಾ ಇದೆ ಅಂದಾಗ ಅವರು
ಇಲ್ಲ ಮೇಡಮ್ ಎನರ್ಜಿ ಅಷ್ಟೇ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಓಕೆ. ಅವ್ರು ಹಗ್ ಮಾಡಿದಾಗ ಅವ್ರ ಫುಲ್ ಎಮೋಷನ್ ಕಂಪ್ಲೀಟ್ ಹೊರಗ್ ಬಂದ್ಬಿಡ್ತು ಕಮಲಾ ಅವರಿಗೆ. ಆಮೇಲೆ ನಾನು ನೆಕ್ಸ್ಟ್ ಡೇ ಧ್ಯಾನದಲ್ಲಿ ಕುಳಿತಾಗ ಗೊತ್ತಾಯ್ತು ಅದು ಬಾಬಾಜಿ ಇದೆ ಆ ವೃಕ್ಷದಲ್ಲಿ. ಕಂಪ್ಲೀಟ್ ಇದಾದ ನಂತರ ನೆಕ್ಸ್ಟ್ ಡೇ ಅಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಧ್ಯಾನಸ್ಥರಾದಾಗ ಈಗ ಲಾಸ್ಟ್ ಚಾನ್ಸು ಇಲ್ಲಿಂದ ಹೊರಟೋಗ್ತಾ ಇದ್ದೀವಿ ಅಂತ ನನಗೇನಾದ್ರು ಮೆಸೇಜ್ ಕೊಡ್ಬೇಕಿತ್ತಲ್ವಾ ಅಂತ ಕೇಳಿದಾಗ ಲೋಕ ಕಲ್ಯಾಣವೇ ನಿನ್ನ ಗುರಿ ಅಂತ ಒಂದು ಮೆಸೇಜ್ ಬಂತು. ಕಂಪ್ಲೀಟ್ ಆ ಹಿಮಾಲಯ ವರ್ಣನಾತೀತ ಅಮೋಘ ಅತ್ಯುನ್ನತವಾದ ಒಂದು ಎತ್ತರವಾದ ಆ ಸ್ಥಳದಲ್ಲಿ ಇನ್ನೆಲ್ಲೂ ಗಿಡ ಮರ ಬೆಟ್ಟ ಏನೂ ಕಾಣಿಸದಂತ ಆ ಒಂದು ಎತ್ತರ ಸ್ಥಳದಲ್ಲಿ ನಾವು ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಮಾಡೋದೇ ಒಂದು ವಿಶೇಷ ಅನುಭೂತಿ. ಆಮೇಲೆ ಅಲ್ಲಿಂದ ಮುಂದುವರೆದು ವೃದ್ಧ ಜಾಗೇಶ್ವರದಲ್ಲಿ ನಾವೆಲ್ಲ ಧ್ಯಾನಸ್ಥರಾದ್ವಿ ಹೋಮಕುಂಡದ ಹತ್ತಿರ. ಅಲ್ಲಿ ತನಕ ಅಲ್ಲಿ ಎಂತಹ ಹೋಮ ನಡೀಬಹುದು ಅಂತ ಯಾರು ಊಹಿಗೂ ಸಾಧ್ಯ ಆಗಿರ್ಲಿಲ್ಲ ಊಹಿಸಕ್ಕೆ. ಎಲ್ಲರನ್ನೂ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳಕ್ ಹೇಳಿ ಸರ್ ಹೇಳ್ತಾ ಹೋದಾಗ ರೆಕಾರ್ಡ್ ಮಾಡಿದ್ರೆ ನಿಜವಾಗ್ಲೂ ಅದರ ಅನುಭೂತಿ ಎಲ್ರಿಗೂ ಆಗ್ತಿತ್ತೇನೋ ಅಂತ ಒಂದು ದೊಡ್ಡ ಯಜ್ಞ ನಡೀತಲ್ಲಿ ಎಲ್ಲರ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡೋ ಒಂದು ವಿಶೇಷ ಮಹಾ ಅಶ್ವಮೇಧ ಯಜ್ಞದ ತರ ನಡೀತಲ್ಲಿ. ಆ ಯಜ್ಞ ಶುರುವಾದಾಗ ಸರ್ ಹೇಳ್ತಾ 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 ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ರು. ಆ ಟೈಮಲ್ಲಿ ಶಿವಸ್ತುತಿ ಮಾಡ್ಬೇಕು ಅನ್ನಿಸ್ತು. ಸರ್ನ ರಿಕ್ವೆಸ್ಟ್ ಮಾಡಿದೆ, ಅವರು ಒಪ್ಪಿಗೆ ಮೂಲಕ ಶಿವಸ್ತುತಿ ಆಯ್ತು. ಸಾಕ್ಷಾತ್ ಶಿವ ಪಾರ್ವತಿ ಸಂಸಾರ ಸಮೇತ ನಂದಿಯೊಂದಿಗೆ ಬಂದು ಅಲ್ಲಿ ಉಪಸ್ಥಿತರಿದ್ರು. ಅದು ಯಜ್ಞ ಪೂರ್ತ ಆಗ್ತಾ 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 ಅಲ್ಲಿ ಎಷ್ಟೇ ವಿಘ್ನಗಳು ಬಂದ್ರು ಅದನ್ನು ನಿರ್ವಿಘ್ನವಾಗಿ ನೆರವೇರಿಸಕ್ಕೆ ಮಾಸ್ಟರ್ಸು ಕಾವಲು ಕಾಯೋ ಹಾಗೆ ನಿಂತಿದ್ರು ಅನ್ನಿಸ್ತು ನನಗೆ. ನಮ್ಮ ಮಾಸ್ಟರ್ಸ್ ಅನ್ನು ಕೆಲವರನ್ನಲ್ಲಿ ನಿಯೋಜಿಸಿದ್ರು ಅಂತ ಫೀಲ್ ಆಯ್ತು. ಅಲ್ಲಿ ನಮ್ಮನ್ನ ಸತೀಶ್ ಅವರು ಟೈಮ್ ಆಯ್ತು ಅಂತ ಕರೀತಾ ಇದ್ರೆ ಒಳಗಡೆ ಏನೂ ಗೊತ್ತಿಲ್ಲದಷ್ಟು ಸುರಕ್ಷಿತವಾಗಿ ನಾವೆಲ್ಲ ಧ್ಯಾನ ಸ್ಥಿತಿಯಲ್ಲಿ ಕಂಪ್ಲೀಟ್ ಧ್ಯಾನ ಮಾಡೋಕೆ ಅವಕಾಶ ಆಯ್ತು. ಹೊರಗಡೆಯಿಂದ ನಮ್ಮನ್ನ ಎಬ್ಸೋಕೆ ಶಂಖನಾದವನ್ನು ಮಾಡಕ್ ಹೇಳಿದ್ರೆ ಅದು ನಮ್ಮ ಪೂರ್ಣಾಹುತಿ ಸಮಯಕ್ಕೆ ಸೂಕ್ತವಾದ ಶಂಖನಾದವಾಗಿ ಮಾರ್ಪಟ್ಟಿತ್ತು. ಎಲ್ಲರೂ ನಿಮ್ಮ ನಿಮ್ಮ ಕರ್ಮವನ್ನ ಸುಟ್ಟು ಭಸ್ಮ ಮಾಡೋದಕ್ಕೆ ಪೂರ್ಣಾಹುತಿ ರೂಪದಲ್ಲಿ ನಿಮ್ಮ ಸಂಪೂರ್ಣ ಎರಡೂ ಅಂಗೈಗಳಲ್ಲಿ ಹಿಡಿದು ಅದನ್ನ ಹೋಮಕುಂಡಕ್ಕೆ ಹಾಕಿ ಅಂತ ಹೇಳಿದಾಗ ಸರ್ ಅಲ್ಲಿ ವಿಶೇಷವಾದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಆ ಒಂದು ಮನಸ್ಥಿತಿಯಲ್ಲಿ ಧನ್ವಂತರಿ ದೇವರನ್ನ ಸ್ಮರಿಸ್ಬೇಕು ಅನ್ನಿಸ್ತು. ಧನ್ವಂತರಿ ದೇವರ ಸ್ತುತಿಯನ್ನು ಮಾಡೋಕ್ಕೊಂದು ಅವಕಾಶ ಆಯ್ತಲ್ಲಿ. ಆ ಒಂದು ಯಜ್ಞಕ್ಕೆ ದೇವಾನುದೇವತೆಗಳು ಋಷಿ ಮುನಿಗಳು ಋಷಿ ಪತ್ನಿಯರು ಮೇಲಿಂದ ಇಳಿದು ಬರ್ತಾ ಇರೋದನ್ನ ಎಷ್ಟೋ ಮಾಸ್ಟರ್ಸ್ ನೋಡಿ ಶೇರ್ ಮಾಡಿದ್ದಾರೆ. ಅಂತ ಒಂದು ಯಜ್ಞ ನೆಕ್ಸ್ಟ್ ಡೇ ನಾವು ಧ್ಯಾನದಲ್ಲಿ ಓಪನ್ ಸ್ಕೈಯಲ್ಲಿ ಮಾಡ್ತಾ ಇರುವಾಗ ಗಣೇಶ ಸೂರ್ಯದೇವ ಪಾಸ್ ಆದ್ಮೇಲೆ ಡೀಪ್ ಧ್ಯಾನದ ನಂತರ ನ ಭೂತೋ ನ ಭವಿಷ್ಯತಿ ಅನ್ನೋ ಅಂತರ್ವಾಣಿ ಸಹ ಕೇಳಿ. ಇದು ಹಿಂದೆ ನಡೆದಿಲ್ಲ ಮುಂದೆ ನಡೆಯಲ್ಲ ಅಂತ ಒಂದು ಅದ್ಭುತ ಒಂದು ಯಜ್ಞಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದು ನಮ್ಮ ಜನ್ಮಾಂತರದ ಸುಕೃತ. ಅದರ ಜೊತೆಗೆ ಅಲ್ಲಿ ಎಷ್ಟೋ ಆತ್ಮಗಳು ಯುಗ ಯುಗಗಳಿಂದ ಕಾದಿದ್ದ ಎಷ್ಟೋ ಆತ್ಮಗಳು ನಂದಿಯ ಸಾರಥ್ಯದಲ್ಲಿ ಶಿವ ಸಾಯುಜ್ಯವನ್ನ ಪಡೆದ್ರು ಅನ್ನೋ ಒಂದು ಅನುಭೂತಿ ಸಹ ಆಯ್ತು. ಆಮೇಲೆ ನೀಮ್ ಕರೋಲಿ ಬಾಬಾ ಆಶ್ರಮ್ ಅಲ್ಲಿ ಸಹ ನನಗೆ ಮುಂದೆ ಗ್ಯಾಪ್ ಆಗೋಯ್ತು. ಯಾರು ಕಾಣ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ಜನ ಮುಂದಕ್ಕೆ ಹೊರಟು ಹೋಗಿದ್ರು. ಆ ಫಸ್ಟ್ ಎಂಟರ್ ಆದಾಗ ನನ್ನದೊಂದು ಊಹೆ ಇತ್ತು, ನೀಮ್ ಕರೋಲಿ ಬಾಬಾ ಆಶ್ರಮದಲ್ಲಿ ಬಾಬಾರವ್ರನ್ನ
ವಿಶೇಷವಾದ ಒಂದು ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಿ ಎಂಟರ್ ಆಗ್ಬೇಕು, ನೋಡ್ಬೇಕಂತ. ಅದು ಓಪನ್ ಆಗಿ ಇದ್ದಿದ್ರಿಂದ ನಾನು ನೋಡ್ದೆ, ಬಟ್ ನಿಲ್ಲಿಲ್ಲ. ನೋಡ್ಬಿಟ್ಟು ಬಾಬಾ ಅಂತ ನಮಸ್ಕಾರ ಮಾಡಿ ಮುಂದೆ ಹೊರಟೋದೆ. ಆದ್ರೆ ಅದು ಮುಂದೆ ಹೋದ್ಮೇಲೆ ಗೊತ್ತಾಯ್ತು ಇನ್ನೇನ್ ಇಲ್ವಲ್ಲ ಅನ್ಸಿ ಕೇಳಿದಾಗ ಅದೇನೆ ಅಂತ ಹೇಳಿದಾಗ ಮತ್ತೆ ಹಿಂದೆ ಬಂದು 5 ನಿಮಿಷ ನಿಂತು ನೋಡಿ ಹೋದೆ. ಆದ್ರೂ ಮನಸ್ಸೊಳಗೆ ಏನೋ ಸಮಾಧಾನ ಇಲ್ಲ. ಆ ನನ್ನ ಸಮಾಧಾನ ಕೊಡ್ಬೇಕಂತಾನೆ ಕುಸುಮ ಅವ್ರ ಮೂಲಕ ನನಗೆ ನೀವು ಬಾಬಾರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮೆಸೇಜ್ ತಗೋಬೇಕಿತ್ತು ಅಂತ ಹೇಳಿದ್ರು. ಅಲ್ಲಿಂದ ಹೊರಗ್ ಬಂದಾಗಿತ್ತಷ್ಟೊತ್ತಿಗೆ ಅಲ್ಲಿ ಒಂದು ಹೋಟೆಲಲ್ಲಿ ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳಿ ಇಲ್ಲೇನೆ ಅಂತ ಸರ್ ಹೇಳಿದಾಗ ಅಲ್ಲಿ ಪೋಸ್ಟರ್ ಹಾಕಿತ್ತು ಬಾಬಾ ಅವರ. ಆ ಪೋಸ್ಟರ್ ನೋಡ್ತಾನೆ ನಾನು ಧ್ಯಾನ ಸ್ಥಿತಿಲಿ ಕೂತೆ. ಏನಿದೆ ಮೆಸೇಜ್ ಅಂತ ಕೇಳಿದಾಗ ಬಾಬಾ ಅವ್ರನ್ನ, ನಿನ್ನನ್ನ ಬೇರೆಯವ್ರನ್ನ ತಿದ್ದಕ್ ಹೋಗ್ಬೇಡ, ನಿನ್ನ ಆತ್ಮೋದ್ಧಾರ ಮಾಡಕ್ಕೂ ಪ್ರಕೃತಿಯೊಂದಿಗೆ ಹೆಚ್ಚಿನ ಸಮಯನ ಕಳಿ ಅಂತ ಹೇಳಿದ್ರು. ಅದು ಒಂಥರ ಅದಾದ್ಮೇಲೆ ಹಾಡ್ತಾ ಬಂದೆ ರಾಮನ ಒಂದು ಸ್ತುತಿಯನ್ನ ವ್ಯಾನ್ನಲ್ಲಿ. ಆಗ ಸೇಮ್ ನಿಮ್ ಕರೋಲಿ ಬಾಬಾ ಯಾವ ಸ್ಥಿತಿಯಲ್ಲಿ ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅದೇ ಚಿತ್ರ ನನಗೆ ದೃಶ್ಯ ದರ್ಶನ ಆಯ್ತು. ಅವರ ಮೂಲ ಸ್ಥಳ ಅವ್ರು ಎಲ್ಲಿ ಧ್ಯಾನ ಮಾಡಿದ್ರು ಅಲ್ಲಿ ಕೂತು ನಾವೆಲ್ಲರೂ ಧ್ಯಾನಸ್ಥರಾದಾಗ ಮೊದಲಿಗೆ ಒಂದು 10 ನಿಮಿಷ ನಾನು ಧ್ಯಾನಸ್ಥಳಾಗಿದ್ದೆ. ಆಮೇಲೆ ನನಗೆ ಕಣ್ಣು ತೆರೆದು ಆಕಾಶನ ನೋಡ್ಬೇಕು ಅಂತ ಅನ್ನಿಸ್ತು. ಎಲ್ಲೋ ಓಪನ್ ಐ ಮೆಡಿಟೇಷನ್ ಇರಬಹುದು ಅಂತ ಹೇಳಿ ಕಣ್ ತೆರೆದು ಆಕಾಶ ನೋಡಕ್ ಶುರು ಮಾಡಿದೆ. ನೋಡಿದಾಗ ಅಲ್ಲಿ ಸ್ವಚ್ಛವಾದ ಆಕಾಶ ಮೊದಲಿಗೆ ಏನು ಇರ್ಲಿಲ್ಲ. ಆ ನಂತರದಲ್ಲಿ ಏಕ್ದಮ್ ಚಿತ್ರ ಮೂಡಿ ಬಂತು. ನೀಮ್ ಕರೋಲಿ ಬಾಬಾ ಮತ್ತೆ ಆಂಜನೇಯ ಸ್ವಾಮಿ ಪರಸ್ಪರ ಚರ್ಚೆ ಮಾಡ್ತಾ ಇದ್ರು. ಅದು ಹೋಯ್ತು. ಆಮೇಲೆ ಪತ್ರಿಜಿ ಮತ್ತೆ ಮಹಾವತಾರ್ ಬಾಬಾಜಿ ಧ್ಯಾನ ಸ್ಥಿತಿಯಲ್ಲಿದ್ರು, ಪರಸ್ಪರ ಚರ್ಚೆ ಮಾಡ್ತಾ ಇದ್ರು. ಅದು ಆದ್ಮೇಲೆ ಶ್ರೀಕೃಷ್ಣರವರ ಸುಂದರ ಮುಗುಳ್ನಗೆಯ ದೊಡ್ಡ ದೊಡ್ಡ ಕಣ್ಣುಗಳ ಚಿತ್ರ. ಅದು ಒಂದು ಸಲಿ ಅಲ್ಲ 3 ಸಲಿ ರಿಪೀಟೆಡ್ ಆಗಿ ಬಂತು. ಆ ನಂತರ ತಲೆಗೆ ರುಮಾಲ್ ಸುತ್ತಿರೋ ವಿವೇಕಾನಂದ ಅವರ ಸ್ಟ್ಯಾಚು ಧ್ಯಾನ ಸ್ಥಿತಿಯಲ್ಲಿ ಬಂತು. ಅದಾದ್ಮೇಲೆ ನಾನು ಸಹ ಧ್ಯಾನ ಸ್ಥಿತಿಯಲ್ಲಿ ಕುಳಿತೆ. ಇದಾದ್ಮೇಲೆ ಕಾಸರಮಾತ ದೇವಿ ಟೆಂಪಲ್ ಅಲ್ಲಿ ಎಲ್ಲರನ್ನೂ ಧ್ಯಾನ ಕೂರಿಸಿದಾಗ ಅದು ವಿಶೇಷ ಸ್ಥಳ, ಅದರ ಬಗ್ಗೆ ಸರ್ ವರ್ಣಿಸಿದ್ದಾರೆ. ಆ ಆ ಸ್ಥಳದಲ್ಲಿ ನಾನು ಈ ಮುಂಚೆನೆ ಧ್ಯಾನ ಮಾಡಿದ್ದೆ ಅನ್ನೋ ಅನುಭವ, ಅಂದ್ರೆ ಆ ರೀಕಾಲ್ ನನಗೆ ಬಂತು. ಇದೇ ತರ ಧ್ಯಾನ ಗುಂಪಿನಲ್ಲಿ ಮಾಡಿದ್ದು ನನಗೆ ನೆನಪಾಯ್ತು. ಅದು ನಾನು ಧ್ಯಾನದಲ್ಲಿ ಹಿಂದೊಮ್ಮೆ ಯಾವಾಗ್ಲೂ ನೋಡಿರೋ ಸ್ಥಿತಿ ಅನ್ಸುತ್ತೆ. ಅಲ್ಲಿ ನನಗೆ ಧ್ಯಾನ ಕೂತಾಗ ಆ ತಾಯಿ ತುಂಬಾ ಸುಂದರವಾಗಿದ್ಲು ಕಾಸರ ಮಾತ. ಅದನ್ನ ಹೇಳಿ ಅಲ್ಲಿ ಬಂದು ಧ್ಯಾನ ಕೂತಿದ್ನಲ್ವಾ, ನನ್ನೊಳಗಿಂದ ಆ ತಾಯಿಯ ಮೂಲ ರೂಪವನ್ನ ದರ್ಶನ ಮಾಡಿದೆ. ನಿರ್ಮಲವಾದ ಶಾಂತ ಆ ಒಂದು ದೃಶ್ಯ ನನಗೆ ಗೋಚರಿಸ್ತು. ಅದರ ನಂತರ ಮೇಲ್ಗಡೆಯಿಂದ 3 ಧಾರೆಯಾಗಿ ಹರಿದು ಬರ್ತಾ ಇದೆ. ಆ 3 ಧಾರೆ ಕೆಳಗಡೆ ತುಂಬ್ತಾ ಇರೋದನ್ನ ನಾನು ಮೇಲ್ಗಡೆಯಿಂದ ನೋಡ್ತಾ ಇದ್ದೀನಿ. ಆ ನಂತರ ಸಂಪೂರ್ಣ ಹಿಮಾಲಯದ ಚಿತ್ರಣ. ಹಿಮಾಲಯದ ಒಂದು ಸೊಬಗನ್ನ ವರ್ಣಿಸಕ್ ಸಾಧ್ಯನೇ ಇಲ್ಲ. ಕಣ್ ತೆರೆದಿದ್ರು, ಕಣ್ಣು ಮುಚ್ಚಿದ್ರು, ಅಲ್ಲಿ ಧ್ಯಾನನೇ ಧ್ಯಾನ. ಆ ಸ್ಥಿತಿ ಆಗಿತ್ತು. ಸಂಪೂರ್ಣ ಹಿಮಾಲಯ ದರ್ಶನ ಆಯಿತು. ಧನ್ಯೋಸ್ಮಿ, ವರ್ಣಿಸಕ್ ಸಾಧ್ಯ ಇಲ್ಲ. ಆ ನಂತರ ಅಲ್ಲಿ ಶಿವರವರ ದರ್ಶನಕ್ಕೆ ಹೋದಾಗ ಇನ್ನೂ ಮೇಲೆ ನಂದಿಯವ್ರನ್ನ ನಿಮ್ಮಿಂದ ಏನು ಸಂದೇಶ ಇದೆ ಅಂತ ಕೇಳಿದ ತಕ್ಷಣ ಸೆಕೆಂಡ್ ಅಲ್ಲಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಬಂತು. ಆ ನಂತರ ಅಲ್ಲೂ ಆ ಬೆಟ್ಟ ಹತ್ತುವಾಗ ಎಲ್ಲ ವೃಕ್ಷಗಳಲ್ಲಿ ಒಂದಲ್ಲ ಒಂದು ಶಕ್ತಿಯ ಅನುಭೂತಿ ಆಗ್ತಾ ಇತ್ತು. ಯಾವ ವೃಕ್ಷ ಹಗ್ ಮಾಡಿದ್ರು ವಿಶೇಷವಾದ ಎನರ್ಜಿ ಫೀಲ್ ಆಗ್ತಾ ಇತ್ತು. ಆಮೇಲೆ ಈ ನಮ್ಮ ಇದು ಸಹ 2 ವರ್ಷಗಳಿಂದ ಸಹ ನೋಡ್ಲೇಬೇಕು ಅಂತ ಮನಸ್ಸು ಮಾಡಿದ್ದಂತ ಪಾತಾಳ ಭುವನೇಶ್ವರಿ. ಇದು ಒಂದು ದೊಡ್ಡ ಕನಸು.
ಅಲ್ಲಿ ನೋಡ್ತಾ ಇದ್ದಂಗೆ ಸತೀಶ್ ಸರ್ "ನಿಮಗಾಗಲ್ಲ ಮೇಡಮ್, ನೀವು ಹೋಗ್ಬೇಡಿ" ಅಂತ ಹೇಳಿದ್ರು ಪದೇ ಪದೇ. "ಇಲ್ಲ, ನಾನು ಹೋಗೇ ಹೋಗ್ತೀನಿ. ಪತ್ರಿ ಸರ್ ಇದ್ದಾರೆ, ಬಾಬಾಜಿ ಇದ್ದಾರೆ, ಹೋಗೇ ಹೋಗ್ತೀನಿ" ಅಂತ ಹೋದೆ. ಅಲ್ಲಿ ಇಳಿಯುವಾಗ ಒಂದು ಕಡೆ ತುಂಬಾ ಸ್ಟೀಪ್ ಆದ ಒಂದು ಮೆಟ್ಲು, ಆಳ. ಕೆಳಗ್ ಕಾಲಿಡ್ತಾ ಇಲ್ಲ. ಹೇಗೆ ಇಳಿಲಿ, ಇಲ್ಲಿ ಹೇಗೆ ಇಳಿಲಿ ಬಾಬಾಜಿ ಅಂದ ತಕ್ಷಣ ಮರುಕ್ಷಣ ಅಲ್ಲಿ ಕ್ರಿಯೆ ನಡೆದಿತ್ತು. 2 ಸರಪಣ ಹಿಡ್ಕೊಂಡು ಕೆಳಗಿಳಿದಿದ್ದು. ಆಮೇಲೆ ಅಲ್ಲಿ ಹೋದ್ರೆ ಕೆಳಗಡೆ ಅತ್ಯದ್ಭುತವಾದ ದೃಶ್ಯ. ಭೂಮಿ ಮೇಲಿರೋ ಅತ್ಯದ್ಭುತವಾದ ದೃಶ್ಯ. ಅಲ್ಲಿ ಗಾಳಿ ಇಲ್ಲ, ಅದು ಇದು ಎಲ್ಲ ಹೇಳ್ತಾರೆ. ಬಟ್ ಏನೇ ಸಮಸ್ಯೆನೂ ಆಗ್ಲಿಲ್ಲ. ಎಲ್ರೂ ಧೈರ್ಯವಾಗಿ ಹೋಗ್ಬೋದು ಅವಕಾಶ ಸಿಕ್ಕಾಗ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ಸ್ವಯಂಭೂ ಲಿಂಗ, ವಿಶೇಷವಾದ ಶಕ್ತಿ. ಎಲ್ಲವನ್ನು ಅನುಭವಿಸಿ ಮತ್ತೆ ಹೊರಗೆ ಬರುವಾಗ ಸೇಮ್ ಅದೇ. ಹೇಗೆ ಇಲ್ಲಿ ಹೋಗೋದು ಅಂತ ಅನ್ಕೊಳ್ತಿದ್ದಂಗೆನೆ ಮಗುವಿನ ತರ ತೆಳ್ಕೊಂಡ್ ಮುಂದಕ್ಕೆ ಬಂದಿದ್ದೀನಿ. ಒಂದು ಕಡಿದಾದ ಆ ಜಾಗದಲ್ಲಿ ಒಂದು ಕಡೆ, ಮತ್ತೆ ಅದೇ ಜಾಗ ಕುಸುಮ ನೆನ್ನೆ ಸ್ಟ್ರಕ್ ಆಗಿದೆ ಅಂತ ಹೇಳ್ದ ಅಂತ ಜಾಗದಲ್ಲಿ ಅಲ್ಲಿ ಹೇಗೆ ಹತ್ಲಿ ಇಲ್ಲಿ ಈಗ ಇಷ್ಟೊಂದು ಎತ್ತರ ಇದೆಯಲ್ಲ ಅನ್ಕೊಂಡಿದ್ದಷ್ಟೇ. ಮರುಕ್ಷಣ ಅದೇ ಸರಪಣಿ ಹಿಡ್ಕೊಂಡು ಮಕ್ಕಳು ಮಂಡಿ ಹುಡ್ಕೊಂಡು ಮುಂದಕ್ಕೆ ಬರೋ ಹಾಗೆ ಕಂಪ್ಲೀಟ್ ಮುಂದಕ್ಕೆ ಬಂದೆ. ಅವಾಗೆಲ್ಲ ಶಿವಾನಂದ ಸರ್ ಜೊತೆಗಿದ್ದು ಸಪೋರ್ಟಿವ್ ಆಗಿ ಧೈರ್ಯದ ಮಾತು ಹೇಳ್ತಾ ಇದ್ರು. ಅವರು ನನ್ನ ಲಗೇಜ್ನ ಡೋಲಾದೇವಿ ಮತ್ತೆ ಬಾಬಾಜಿ ಕೇವ್ಸ್ ಇಂದ ಮೇಲ್ಗಡೆ ಬರುವಾಗ ಹೆಲ್ಪ್ ಮಾಡಿದ್ರು, ತಗೊಂಡ್ ಬಂದು. ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆಮೇಲೆ ಈ ಒಂದು ಯಾತ್ರೆನ ಮಾಡಿಸಿದ ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಸ್ಗೂ ಧನ್ಯವಾದ ಅರ್ಪಿಸ್ತೀನಿ. ಕೊನೆಯದಾಗಿ ನಾವು ಗಂಗಾ ಮಾತಾ ಸಾನ್ನಿಧ್ಯವನ್ನ ಯಾವ ರೀತಿ ಅನುಭವಿಸಿದ್ವಿ ಅಂತ ಎಷ್ಟೋ ಮಾಸ್ಟರ್ಸ್ ವಿವರಿಸಿದ್ದಾರೆ. ಆದ್ರೆ ಆ ಗಂಗಾ ಮಾತೆಯೊಂದಿಗೆ ಮೊಟ್ಟ ಮೊದಲನೇ ದಿನ ಬಹಳಷ್ಟು ಸ್ನಾನ ಪಾನ ಮಾದಾನಂದವನ್ನ ಅನುಭವಿಸಿದ್ವಿ. 2ನೇ ಲಾಸ್ಟ್ ಡೇ ಅಂತೂ ಅದು ನಮಗೆ ಬಯಸದೆ ಬಂದ ಭಾಗ್ಯನೋ ಅನುಗ್ರಹನೋ ಏನೇ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಂಥ ಒಂದು ಕಾರ್ತಿಕ ಪೂರ್ಣಿಮೆಯ ಅಂಥ ಧ್ಯಾನ ನಡೆಯುವಂತ ಸ್ಥಳದಲ್ಲಿ ಕೆತಪ್ಪ ಸರ್ ನಮ್ಮನ್ನೆಲ್ಲ ಧ್ಯಾನ ಕೂರಿಸಿದ್ದನ್ನ ನೆನ್ಸ್ಕೊಂಡ್ರೇನೆ ಖುಷಿ ಆಗುತ್ತೆ. ಆ ಸ್ಥಳದಲ್ಲಿ ನಾವೆಲ್ಲ ಗಂಗಾ ಮಾತೆ ಮಡಿಲಲ್ಲಿ ಕಾಲನ್ನ ಬಿಟ್ಕೊಂಡು ಧ್ಯಾನ ಕೂತ್ವಿ. ಧ್ಯಾನ ಕೂತಾಗ ಅಲ್ಲೂ ಧ್ಯಾನ ಸ್ಥಿತಿಲಿ ಕೂತೆ. ಮತ್ತೆ ಕಣ್ಣು ಮುಚ್ಚಬೇಡ, ತೆಗಿ, ನೋಡ್ಬೇಕು, ಎಲ್ಲ ಕಡೆ ಫೀಲ್ ಆಯ್ತು. ಎಲ್ಲ ನೋಡ್ತಾ 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 ಹಾಗೇ ಕೂತಿದ್ದೆ. ಬಹಳ ಸುಂದರ ವೈಭವ. ಅಲ್ಲಿ ಮತ್ತೆ ಆಕಾಶದಲ್ಲಿ ಮೊಟ್ಟ ಮೊದಲಿಗೆ ಕೆತಪ್ಪ ಸರ್ ಕಾಣಿಸಿದ್ರು. ಆಮೇಲೆ ಆಂಜನೇಯ ಸ್ವಾಮಿ ಕಾಣಿಸಿದ್ರು. ಆ ನಂತರದಲ್ಲಿ ಒಬ್ಬ ಮಾಸ್ಟರ್ ಕಾಣಿಸಿದ್ರು. ಅವ್ರು ಯಾರು ಅಂತ ನಂಗೆ ಆಗ ಗೊತ್ತಾಗ್ಲಿಲ್ಲ. ಆಮೇಲೆ ನನಗೆ ಗಂಗೆನ ನೋಡ್ಬೇಕನ್ನಿಸ್ತು. ಶಿವನ ಜೊತೆಗಿರೋ ಗಂಗೆ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊಂಡೆ. ಆ ಮರುಕ್ಷಣ ಶಿವ ಸಂಪೂರ್ಣವಾದ ಧ್ಯಾನ ಸ್ಥಿತಿಯಲ್ಲಿದ್ದಾರೆ. ಎಡಭಾಗದಲ್ಲಿ ಗಂಗಾ ಮಾತಾ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಇಷ್ಟನ್ನು ನೋಡಿದೆ. ಆದ್ರೆ ಮನೆಗೆ ಬಂದ ಮೇಲೆ ಮೊನ್ನೆ ಆ ಧ್ಯಾನ ಸ್ಥಿತಿಯಲ್ಲಿ ಆ ಮಾಸ್ಟರ್ ಯಾರು ನಾನು ನೋಡಿದ್ದು ಅಂತ ಕೇಳಿದಾಗ ಅವರು ಅರವಿಂದ ಘೋಷ್ ಅಂತ ಬಂತು. ಅರವಿಂದ ಘೋಷ್ ಅಂತ ಸರ್ಚ್ ಮಾಡಿದಾಗ ಅರವಿಂದ ಆಶ್ರಮ ಫೌಂಡರ್ ಅರವಿಂದ ಘೋಷ್ ಅಂತ ಗೊತ್ತಾಯ್ತು. ಅವರ ಚಿತ್ರ ವೃದ್ಧಾಪ್ಯ ತೋರಿಸಿದಾಗ ನಾನು ಇದಲ್ವೆಲ್ಲ ನೋಡಿದ್ದು ಅನ್ನೋ ಅನುಮಾನ ಬಂದು ಮತ್ತೆ ಅವರ ಯಂಗ್ ಫೋಟೋಸ್ ಕೇಳಿದಾಗ ನಾನ್ ನೋಡಿದ ಆ ಚಿತ್ರ ಅದಕ್ಕೆ ಮ್ಯಾಚ್ ಆಯ್ತು. ಈ ರೀತಿ ನಮ್ಮ ಟೋಟಲ್ ಹಿಮಾಲಯ ಧ್ಯಾನ ಮಹಾಯಜ್ಞದ ರೀತಿ ಎಲ್ಲಂದ್ರಲ್ಲಿ ಸಂಪೂರ್ಣವಾಗಿ ಧ್ಯಾನದಲ್ಲಿ ಲೀನ ಆಗ್ತಾ ಇದ್ವಿ. ಹೇಳಕ್ ಮನ್ಸು ಬರ್ತಾ ಇರ್ಲಿಲ್ಲ. ವಿಧಿ ಇಲ್ಲದೆ ಎದ್ದು ಬರೋಂತ ಪರಿಸ್ಥಿತಿ ಇತ್ತು. ಈ ಶ್ರೀಚಕ್ರ ದೇವಸ್ಥಾನದಲ್ಲೂ ಅಷ್ಟೇ ಎಷ್ಟು ಅದ್ಭುತವಾದ ಧ್ಯಾನ ನಡೀತು. ಅಲ್ಲೂ ಸಹ ಎಲ್ಲರನ್ನೂ ಕರೆದು ಧ್ಯಾನ ಮಾಡಿದ್ದೆ. ಈ ಎಲ್ಲಾ ಧ್ಯಾನವನ್ನು ಮಾಡಿಸಿದ ಹಾಸ್ಟೆಲ್ ಮಾಸ್ಟರ್ಸ್ಗೆ, ಪತ್ರಿಜಿಯವರಿಗೆ, ಮನೋಹರ್ ಬಾಬಾಜಿ ಅವರಿಗೆ, ಕೆತ್ತಪ್ಪ ಸರ್ಗೆ ಎಲ್ಲರಿಗೂ ಆತ್ಮಪೂರ್ವಕ ನಮನಗಳು. ಹಾಗೆ ಕೆತ್ತಪ್ಪ ಸರ್ ಜೊತೆ ಬಂದ ಅವರ ಧರ್ಮಪತ್ನಿ
ಪತ್ರಿ ಮೇಡಮ್ ತರ ನಮಗೊಬ್ಬ ಮಾರ್ಗದರ್ಶಕರಾಗಿ ಬಂದ್ರು ಅನ್ಕೊಳ್ತೀನಿ. ಯಾಕೆಂದ್ರೆ ಅವರಲ್ಲಿರೋ ಸಹನೆ, ತಾಳ್ಮೆ, ಮೌನ, ಸರ್ ಹೇಳೋ ಹಾಗೆ ನಿಮ್ಮ ಬಟ್ಟಲನ್ನ ತುಳುಕಿಸ್ಕೋಬೇಡಿ ಅಂತ ಯಾವಾಗ್ಲೂ ಹೇಳ್ತಾರೆ. ಆ ಒಂದು ಸ್ಥಿತಿ ನಾವೆಷ್ಟೇ 100% ಇದೀವೇನೋ ಅಂದ್ರೂ ನಮ್ಮನ್ನ ನಾವು ಇನ್ನೂ ಹೆಚ್ಚು ಪರ್ಫೆಕ್ಟ್ ಮಾಡ್ಕೊಳಕ್ಕೆ ಅಥವಾ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳಕ್ಕೆ ಇದೊಂದು ಅವಕಾಶ ಆಯ್ತು ಅವರನ್ನ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ಹಿಮಾಲಯ ಒಂದು ಅದ್ಭುತ ಯಾನ. ಹಿಮಾಲಯ ಧ್ಯಾನಯಾನ ಒಂದು ಅದ್ಭುತ ಅನುಭವ ಎಲ್ಲರಿಗೂ. ನೆನ್ಪಿಟ್ಕೊಳ್ಳಿ, ಇವತ್ತಿನಿಂದ ಮುಂದಿನ ವರ್ಷ ಅಕ್ಟೋಬರ್ 2027 ಅಕ್ಟೋಬರ್ ಅಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆ. ತಯಾರಾಗವರು ಈಗಿನಿಂದಲೇ ತಯಾರಾಗಿ. ಅದಕ್ಕೆ ಪೂರಕವಾಗಿ ಸಾಯಂಕಾಲ 6:30ಯಿಂದ 7:30ವರೆಗೆ ಪೋರ್ಟಲ್ ಮೆಡಿಟೇಷನ್ ಅಲ್ಲಿ ತಪ್ಪದೇ ಇವತ್ತಿನಿಂದ ಜಾಯ್ನ್ ಆಗಿ. ನೆನ್ನೆಯಿಂದ ಆರಂಭ ಆಗಿದೆ. ಇವತ್ತಿನಿಂದ ಇದನ್ನ ಕೇಳೋರು ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ರತ್ನ.